ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ H5 ಟಿವಿ. ನಾನು ನಿಮ್ಮ ನೆಚ್ಚಿನ ಸೈಯದ್ ನಜೀರ್ ಇಬ್ರಾಹಿಂ. ಬನ್ನಿ ನೋಡೋಣ ಇವತ್ತಿನ ಸುದ್ದಿ. ವೀಕ್ಷಕರೇ, ನಿನ್ನೆ ಚನ್ನಪಟ್ಟಣದಲ್ಲಿ ಮಳೆಯಾದ ನಂತರ ಯಾವ ತರ ಪರಿಸ್ಥಿತಿ ಹೊಂಟಿದೆ ನೋಡಿ. BM ರೋಡ್ ಒಂಥರ ಕೋಳಂಬಳ್ಳಿ ಕಟ್ಟೆ ತರ ಆಗ್ಬಿಟ್ಟಿದೆ. ಅದೇ ನೀವು ನಿಜಾಮಿ ಚೌಕ್ಗೆ ಬಂದ್ರೆ ಅದು ಕೆಂಗಲ್ ಡ್ಯಾಮ್ ನಲ್ಲಿ ನೀರು ಸುರಿತಾ ಇದೆ. ಅದೇ ನೀವು ಇದಕ್ಕೆ ಬಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಲ್ಲಿ ನೋಡಿದ್ರೆ ಕಾಲಿಟ್ಟಕ್ಕೆ ಜಾಗ ಇಲ್ಲ. ಇದಕ್ಕೆ ನೋಡ್ಬಿಟ್ಟು ನೀವು ಪೆಥೆಟಿಕ್ ಫೇಲ್ಯೂರ್ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳಿದ್ರೇನು ತಪ್ಪಾಗಲ್ಲ. ಇದೆಲ್ಲ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ? ನನ್ನ ಪ್ರಕಾರ ನೀವು ಅನ್ಎಜುಕೇಟೆಡ್ ಅವ್ರಿಗೇನು ಕೇಳಿದ್ರೆ ಬ್ಯಾಡ್ ಪ್ಲಾನಿಂಗ್ ಅಂತ ಹೇಳ್ತಾನೆ, ಸರಿಯಾಗಿ ಮಾಡಲಿಲ್ಲ, ಬ್ಯಾಡ್ ಇಂಜಿನಿಯರಿಂಗ್ ಅಂತ ಹೇಳ್ತಾನೆ. ಯಾರು ಮಾಡಿರೋದು? ಇಂಜಿನಿಯರ ಇಲ್ಲ ಹಜಾಮ ಅಂತ ಹೇಳ್ತಾನೆ. ನಮ್ಮ ಅಥಾರಿಟೀಸ್ಗೆ ಅಷ್ಟೂ ಗೊತ್ತಾಗ್ಲಿಲ್ಲ ಅಂತ ಹೇಳಬೇಕು. ಏನ್ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ರೋಡ್ಸ್ ಪರಿಸ್ಥಿತಿ ಈ ತರ ಆಗಿದೆಯಲ್ಲ, ಇದು ಏನು ಹಳೇ ರೋಡ್ಸ್ ಅಲ್ಲ. ಇದು ಮೀನ್ಸ್ ಮೋಸ್ಟ್ಲಿ 1.5 year ಮುಂಚೆನೆ ಮಾಡಿರೋದು ರೋಡ್ಸ್. ಯಾರಿಗೆ ಬ್ಲೇಮ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ನೀವೇ ಹೇಳಿ, ನಾವು ಇಂಜಿನಿಯರ್ಸ್ಗೆ ಬ್ಲೇಮ್ ಮಾಡಬೇಕು, ಇಲ್ಲ ಕಾಂಟ್ರಾಕ್ಟರ್ಸ್ಗೆ ಬ್ಲೇಮ್ ಮಾಡಬೇಕು, ಇಲ್ಲ ಅಧಿಕಾರಿಗಳಿಗೆ ಬ್ಲೇಮ್ ಮಾಡಬೇಕು? ಯಾರಿಗೆ ಬ್ಲೇಮ್ ಮಾಡಬೇಕು ಅಂತ ನೀವೇ ಹೇಳಿ. ನಾವು ನೋಡಿದ್ರೆ ಬ್ಯಾಡ್ ಪ್ಲಾನಿಂಗ್ ಅಂತ ಹೇಳ್ತೀವಿ, ಬ್ಯಾಡ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಬಟ್ ಇದರ ಹಿಂದೆ ಇರೋದು ಯಾರು? ನಮ್ಮ ಊರದಲ್ಲಿ, ನಮ್ಮ ಏರಿಯಾದಲ್ಲಿ ಹೊಸ ರೋಡ್ ಅಂತ ಹಾಕ್ತಾರೆ. ಅದು ಏನಿಲ್ಲ, 1 ವರ್ಷದಲ್ಲಿ. ಅದೇ ನೀವು MG ರೋಡ್ದು ಬ್ರಿಟಿಷ್ ಶಾಸನದಲ್ಲಿ ಮಾಡಿರೋದು ರೋಡ್ ಹೋಗ್ಬಿಟ್ಟು ನೋಡಿ, ಇನ್ನೂ 100 ವರ್ಷ ನಡೆಯುತ್ತೆ. ಆ ಮಟ್ಟಕ್ಕೆ ಗಟ್ಟಿ ಐತೆ ಅದು ರೋಡ್. ಓಕೆ, ಕಾಲದಲ್ಲಿ ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿನೂ ಇರಲಿಲ್ಲ, ಕೆಮಿಕಲ್ಸ್ನೂ ಉಪಯೋಗಿಸ್ತಾ ಇರಲಿಲ್ಲ. ಬಟ್ ಆ ರೋಡ್, MG ರೋಡ್ ನೋಡಿದ್ರೆ ಇನ್ನು ಎಷ್ಟು ಗಟ್ಟಿಯಾಗಿದೆ ಅಂದ್ರೆ, ಈ ರೋಡ್ ಮಾಡ್ತಾ ಇರೋದು, ಅದ್ರ ಪರಿಸ್ಥಿತಿ ನೋಡಿದ್ರೆ ಏನಪ್ಪ, ಯಾವ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಕೆಮಿಕಲ್ಸು, ಯಾವ ಪದಾರ್ಥ ಯೂಸ್ ಮಾಡ್ತಾರೆ. ಒಂದು ರೋಡ್ ಕನ್ಸ್ಟ್ರಕ್ಷನ್ ನೋಡಿ, ಬಸ್ಸಸ್ಸು, ಕಾರ್ಸು ಯಾವ ತರ ಒಂದು ಮಿನಿ ಸಬ್ಮರೀನ್ ತರ ಆಗ್ಬಿಟ್ಟಿದೆ. ಅದೇ ನೀವು BM ರೋಡ್ ನೋಡಿದ್ರೆ ಅಲ್ಲಿ ಕಾರ್, ಬಸ್ ಸಿಕ್ಕಾಕೊಂಡು ಮಿನಿ ಸಬ್ಮರೀನ್ ತರ ಆಗ್ಬಿಟ್ಟಿದೆ. ಅಲ್ಲಿ ಅಂಗಡಿಗಳು ಒಳಗಡೆನು ನೀರು ನುಗ್ಗೋಗಿದೆ. ಹಾಗೂ ನೀವು ಚೌಕ್ಗೆ ಬಂದ್ರೆ, ನಿಜಾಮಿ ಚೌಕ್ನಲ್ಲಿ ನೋಡಿ, ಈ ಆಟೋ ಪರಿಸ್ಥಿತಿ ನೋಡಿ ಯಾವ ತರ ಆಗಿದೆ. ಅವರಿಗೆ ಮುಂದೆ ತಡಕ್ಕೇನೆ ಆಗ್ತಾ ಇಲ್ಲ, ಇವಾಗ ಸಿಗಾಕೋಬಿಟ್ಟಿದೆ. ಓಕೆ,
ಬೇರೆ ಕಡೆ ಅದೇ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳ್ತೀವಿ, ಯಾವ ಥರ ಪರಿಸ್ಥಿತಿ ಆಗಿದೆ ನೋಡಿ, ನೀರೆಲ್ಲ ತುಂಬಿಬಿಟ್ಟಿದೆ. ಓಕೆ, ಇದು ನನ್ನ ಪ್ರಕಾರ ಬ್ಯಾಡ್ ಪ್ಲಾನಿಂಗ್, ಬ್ಯಾಡ್ ಇಂಜಿನಿಯರಿಂಗ್, ಅಥಾರಿಟಿನೂ ರೆಸ್ಪಾನ್ಸಿಬಲ್ ಆಗಿದ್ದಾರೆ ಇದರಲ್ಲಿ ಅಂತ ಹೇಳ್ಬೋದು. ಯಾಕೆ ಅಂದರೆ ಕಾಂಟ್ರಾಕ್ಟರ್ಗೆ ಏನು ಅಂತ ಗೊತ್ತಾ, ಒಂದ್ಸಲ ಕೆಲಸ ಕಂಪ್ಲೀಟ್ ಆಗಿದೆ ಅಂದರೆ ಅವ್ನು ಪೇಮೆಂಟ್ ತಗೊಬಿಡ್ತಾನೆ. ಅದೇ ಇಂಜಿನಿಯರ್ಗೆ ಏನು ಕಂಪ್ಲೀಟ್ ಮಾಡಬೇಕು ಅಷ್ಟೇ. ಇದರಲ್ಲಿ ಮೇನ್ ರೋಲ್ ಯಾರ್ದು ಬರುತ್ತೆ, ಅಧಿಕಾರಿಗಳು ನೋಡಬೇಕು ಯಾವ ಥರ, ಯಾವ ಮಟ್ಟಕ್ಕೆ ರೋಡ್ ಮಾಡಿದ್ದಾರೆ ಅಂತ, ಪ್ಲಾನಿಂಗ್ ಯಾವ ಥರ ಐತೆ, ನೀರು ಹೋಗೋಕ್ಕೆ ಜಾಗ ಹೆಂಗೈತೆ ಅಂತ. ಅದೇ ನೀವು ಸಪೋಸ್ ಇದು ಬ್ಯಾಂಗ್ಳೂರ್ ಸಿಟಿ ಅಲ್ಲ, ಯಾಕೆ ಅಂದರೆ ಸಿಟಿನಲ್ಲಿ ಜಾಗ ಕಡಿಮೆ ಇರುತ್ತೆ, ಅದು ತೊಂದರೆ ಆಗಿ ಓಕೆ ಏನು ಮಾಡೋಕ್ಕೆ ಆಗಲ್ಲ, ಅದು ಕಂಜೆಸ್ಟೆಡ್ ಇರುತ್ತೆ ಜಾಗ ಅಂತ, ಅದರಲ್ಲಿ ಒಳಗಡೆನೆ ಮಾಡಬೇಕು. ಓಕೆ, ಅಲ್ಲಿ ತುಂಬಿದ್ರೆ ನೀರು ಏನಾರ ಹೇಳ್ಬೋದು, ಓಕೆ ಈ ಥರ ನೀರು ತುಂಬಿದೆ ಏನಂದರೆ ಜಾಗ ಇಲ್ಲ ಅಷ್ಟು ಇದು ಮಾಡೋಕ್ಕೆ ಅಂತ. ಇಲ್ಲಿ ಚನ್ನಪಟ್ಟಣಗೆ ಬಂದರೆ ನೀವು ಆ್ಯಂಪಲ್ ಜಾಗ ಇರುತ್ತೆ, ನೀವು ರೋಡ್ ಮಾಡೋಕ್ಕೆ, ಡ್ರೈನೇಜ್ ಎಷ್ಟು ಡೀಪ್ ಮಾಡಬೇಕು ಅಷ್ಟು ಡೀಪ್ ಮಾಡಿದ್ರೆ ನೀರು ಪ್ರಾಪರ್ ಹೋಗುತ್ತೆ. ಓಕೆ, ನಾವು ಸಪೋಸ್ ಮೇನ್ ದಾರಿಗೇನು ಓಕೆ ಎಲ್ಲ ಕಡೆಯಿಂದ ನೀರು ಸೇರ್ತಾ ಇರೋದು, ಆರ್ ದಾರಿದ್ದು ನೀರು ಒಂದೇ ಡ್ರೈನೇಜ್ಗೆ ಬಂದು ಸೇರ್ತಾ ಇದೆಯಲ್ಲ, ಅದಕ್ಕೆ ಮತ್ತೆ ಅದು ನಾರ್ಮಲ್ ದಾರಿ ನಿಮ್ಮ ಮನೆ ಹತ್ರ ಇರುತ್ತಲ್ಲ ಆ ದಾರಿನಲ್ಲಿ ಚರಂಡಿ ಏನು ಮಾಡಿದ್ದಾರೆ, ಅದೇ ಸೇಮ್ ಡೀಪ್ ಇಲ್ಲಿ ಮೇನ್ ಮೀನ್ಸ್ ಎಲ್ಲ ಆರ್ ದಾರಿದು ನೀರು ಬಂದು ಸೇರ್ತಾ ಇರೋದು ಚರಂಡಿಗೆ ಅಷ್ಟೇ ಡೀಪ್ ಮಾಡಿದ್ರೆ ನೀರು ಆಚೆ ಬಂದಿಲ್ಲ ಅಂದರೆ ಎಲ್ಲೋಗುತ್ತೆ ಹೇಳಿ? ಒಂದ್ಸಲಿ ಯೋಚನೆ ಮಾಡಿ. ಡೀಪ್ ಮಾಡಿದ್ರೆ ಡ್ರೈನೇಜ್ ಸಿಸ್ಟಮ್, ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಇಟ್ಟರೆ ನಮಗೆ ನೀರು ಹೋಗೋಕ್ಕೆ ಎಷ್ಟು ಡೀಪ್ ಮಾಡಬೇಕು ಅಷ್ಟು ಮಾಡಿದ್ರೆ ಮೇನ್ ರೋಡ್ನಲ್ಲಿ ಆರಾಮಾಗಿ ನೀರು ಹೋಗುತ್ತೆ, ಎಲ್ಲ ಏನೂ ಇದಾಗಲ್ಲ, ತೊಂದರೆ ಹುಟ್ಟಲ್ಲ. ಓಕೆ, ಬಟ್ ಇದರಲ್ಲಿ ತೊಂದರೆ ಹುಟ್ಟಿರೋದು ಏನಂದರೆ ಡ್ರೈನೇಜ್ ಸಿಸ್ಟಮ್ ಫೇಲ್ಯೂರ್, ಲಿಟ್ರಲಿ ಪ್ಯಾಥೆಟಿಕ್ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳ್ಬೋದು. ನಮ್ಮ ಅಥಾರಿಟಿಗೆ ಎಷ್ಟೇ ಕೇಳ್ಕೊಳ್ಳೋದು, ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡೋಕ್ಕೆ ಹೋಗ್ತೀರಾ, ಸೂಪರ್ವಿಷನ್ ಮಾಡೋಕ್ಕೆ ಹೋಗ್ತೀರಲ್ಲ, ಆವಾಗ ಯಾರು ಕಾಂಟ್ರಾಕ್ಟ್ ತಗೊಂಡು ಇರಲಿ, ನೀವು ಮಾಡಬೇಕಾಗಿರೋದು ಕೆಲಸ ನೀವು ಸರಿಯಾಗಿ ಮಾಡಿದ್ರೆ ನಮ್ಮ ಜನರಿಗೆ ಈ ತೊಂದರೆನೇ ಆಗಲ್ಲ. ನೀವು ನಿಮ್ಮ ಕೆಲಸ ಚೆನ್ನಾಗಿ ಮಾಡ್ತೀರಾ ಅಂತ ನಮಗೆ ನಂಬಿಕೆ ಐತೆ. ಗೋಯಿಂಗ್ ಫಾರ್ವರ್ಡ್, ಐ ರಿಕ್ವೆಸ್ಟ್ all the authorities, even MLA, our Deputy CM, Chief Minister, everyone, all the authorities, ನಮ್ಮ ರಾಜ್ಯದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಏನಾರ ಕೆಲಸ ಕಾಂಟ್ರಾಕ್ಟ್ ತಗೊಂಡ್ರೆ ಕಾಂಟ್ರಾಕ್ಟರ್ ಮೇಲೆ ಕಣ್ಣು ಇಡಿ, ನೀವು ಪ್ರಾಪರ್ ಕೆಲಸ ಮಾಡ್ತಾ ಇದ್ದೇನೆ, ಏನು ಮಾಡ್ತಾ ಇದ್ದೇನೆ ಅಂತ ಕಣ್ಣು ಇಟ್ಟರೆ ಅವನು ಪ್ರಾಪರ್ ಕೆಲಸ ಮಾಡೇ ಮಾಡ್ತಾನೆ. ನೀವು ಒಂದು ಉದಾಹರಣೆಗೆ ಹೇಳ್ತೀನಿ, ಇವಾಗ ಸ್ವಲ್ಪ ದಿನ ಮುಂಚೆ ನಮ್ಮ ಏರಿಯಾದಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡಿದ್ರು,
ಅದು ಪ್ರಾಪರ್ ಜಲ್ಲಿ ಹಾಕ್ಲಿಲ್ಲ, ಪ್ರಾಪರ್ ಸಿಮೆಂಟ್ ಹಾಕ್ಲಿಲ್ಲ ಅಂತ ತಿರ್ಗಾ ಕೆಲಸ ಮಾಡಕ್ಕೆ ಹೇಳಿದ್ದಾರೆ. ಅದು ತಿರ್ಗಾ ಕೆಲಸ ಆಗಿದೆ. ಓಕೆ, ದ್ಯಾಟ್ಸ್ ಹೌ. ಅದು ಕೆಲಸ ತಗೋಬೇಕಾದ್ರೆ ಆ ಥರ ಕೆಲಸ ತಗೊಂಡ್ರೆ ಕಾಂಟ್ರಾಕ್ಟರ್ಗೇನು ಪ್ರೆಷರ್ ಇರುತ್ತೆ. ಒಳ್ಳೆ ಕ್ವಾಲಿಟಿ ರೋಡ್ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಡ್ರೈನೇಜ್ ಮಾಡಬೇಕು ಅಂತ. ಓಕೆ, ಈ ಥರ ಕಾಂಟ್ರಾಕ್ಟರ್ ಯಾರೂ ಇರಲಿ. ಓಕೆ, ಈ ಥರ ಕೆಲಸ ಮಾಡಿಬಿಟ್ಟು ದುಡ್ಡು ತಗೊಡ್ತಾ ಇದ್ದಾನೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅವ್ರಿಗೆ ಇನ್ನೊಂದ್ಸಲಿ ಕಾಂಟ್ರಾಕ್ಟ್ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು. ಓಕೆ, ಅಷ್ಟೇ ಹೇಳ್ತಾ ನಿಮಗೆ ಎಲ್ಲರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಈ ವಿಡಿಯೋಗೆ ಶೇರ್ ಮಾಡಿ. ಹಾಗೂ ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ನೋಡ್ತಾ ಇದ್ದೀರಾ HY TV. ನಾನು ನಿಮ್ಮ ನೆಚ್ಚಿನ ಸೈಯದ್ ಅಜೀರ್ ಇಬ್ರಾಹಿಮಿ. ನಿಮಗೆ ನನ್ನ ಚಾನಲ್ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಇದೆಯಲ್ಲ ಪ್ರೆಸ್ ಮಾಡ್ಕೊಳ್ಳಿ ನ್ಯೂ ಅಪ್ಡೇಟ್ಸ್ಗೋಸ್ಕರ. ನನಗೆ ಅದು ಒಂಥರ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡಕ್ಕೆ. ಆಲ್ವೇಸ್ ಮನವಿ ಮಾಡೋದು ಏನಂದ್ರೆ ಎಲ್ಲರಿಗೆ, ನಾವು ಇಲ್ಲಿ ಒಂದಾಯ ಒಗ್ಗಡಾಗಿ ಖುಷಿ ಖುಷಿ ಬದುಕನ, ಹಾಗೂ ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾಕ್ಕೋಸ್ಕರ ವರ್ಕ್ ಮಾಡೋಣ, ಡೆವಲಪ್ಮೆಂಟ್ ತರನ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚನ್ನಪಟ್ಟಣ.